ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಧಾರವಾಡ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಾಗೂ ಸಾಮಾಜಿಕ ಭದ್ರತಾ ಪಿಂಚಣಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಬೆಳೆ ನಷ್ಟ ಉಂಟಾಗಿದೆ ಎಂದು ಆರೋಪಿಸಲಾಯಿತು. ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ಪರಿಹಾರ, ಎಲ್ಲ ರೈತರ ಸಾಲ ಮನ್ನಾ, ನರೇಗಾದಡಿ 200 ದಿನಗಳ ಕೆಲಸ ಹಾಗೂ ದಿನಕ್ಕೆ 600 ರೂಪಾಯಿ ಕೂಲಿ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಲ್ಲದೆ ಸ್ಥಗಿತಗೊಂಡಿರುವ ವೃದ್ಧಾಪ್ಯ, ವಿಧವಾ ಹಾಗೂ ವಿಕಲಚೇತನ ಪಿಂಚಣಿ ಬಿಡುಗಡೆ ಮಾಡಬೇಕು ಮತ್ತು ಧಾರವಾಡ ಜಿಲ್ಲೆಗೆ ಮೋಡ ಬಿತ್ತನೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ದೀಪಾ ಧಾರವಾಡ, ಕಾರ್ಯದರ್ಶಿ ಶರಣು ಗೋನ್ವಾರ್, ರೈತರು ಹಾಗೂ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಎಕರೆಗೆ ಬೆಳೆ ಹಾನಿ 50,000 ರೂಪಾಯಿ ಕೊಡಲೇಬೇಕು. ಈ ಕೂಡಲೇ ಬರಗಾಲೆಂದು ಘೋಷಣೆ ಮಾಡಲೇಬೇಕು. 4-5 ತಿಂಗಳಿಂದ ಸ್ಥಗಿತಗೊಳಿಸತಕ್ಕಂಥ ವಿಧವೇತನ, ವೃದ್ಧಾಪ್ಯ ಬಿಡುಗಡೆ ಮಾಡಿ ಬೇಕೇ ಬೇಕು. ರೈತರ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಜಿಂದಾಬಾದ್, ಜಿಂದಾಬಾದ್. ರೈತರ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮಾಡಲೇಬೇಕು. ಜಿಂದಾಬಾದ್, ಜಿಂದಾಬಾದ್. ಏನು ಬೇಡಿಕೆಗಳಷ್ಟೇ ಹೇಳ್ಬೇಕಾ? ಓಕೆ, ಇವತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂತ ಹೇಳಿದ್ರೆ, ಇವತ್ತೇನು ಬರ ಬಿದ್ದಿದೆ, ಮುಂಗಾರು ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರತಿ ಬಾರಿ ಅಂತ ಈ ಬಾರಿನೂ ಕೂಡ ಒಂದು ನಿರ್ಲಕ್ಷ್ಯ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಗೌರ್ನಮೆಂಟ್ಗಳು ತಮ್ಮ ಕುರ್ಚಿಗೆ ಬಡ್ದಾಡ್ಕೊಂಡು ಇದ್ದಾರೆ ಹೊರತು ಇನ್ನೇನು ಕೂಡ ಕೆಲಸಗಳಾಗಿಲ್ಲ. ಇಲ್ಲಿ ಇವತ್ತು ಏನು ಸುಮಾರು 178 ಒಂದು ತಾಲೂಕುಗಳನ್ನ ಅವರು ಗುರುತಿಸಿದ್ದಾರೆ ಬರ ಬಿದ್ದಿದೆ ಅಂತೇಳಿ. ಆದರೆ ಇವತ್ತು ಅದಕ್ಕೆ ಕಾರ್ಯರೂಪಕ್ಕೆ ಅಂದರೆ ಅದನ್ನು ಕಾಮಗಾರಿನ ಕೈಗೆತ್ಕೋಬೇಕು. ಇವತ್ತು ಬರ ಪರಿಹಾರ ಕೊಡಬೇಕು. ಎಕರೆಗೆ ಇವತ್ತು 50,000ಕ್ಕಿಂತ ಹೆಚ್ಚು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಆಲ್ರೆಡಿ. ಈಗ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರ ಇಲ್ಲಿ ನಾವು ಕೇಳ್ತಾ ಇರೋದು ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಇವತ್ತು ನರೇಗಾ ಕೆಲಸ ಏನಿದೆ, ಜುಲೈ 1ರಿಂದ VBG ರಾಮ್ಜಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೂ ಇದು ಕೂಡ ಎಲ್ಲ ಕಡೆನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಇವತ್ತು ಅಲ್ಲಿ ಕಾಮಗಾರಿನ ಕೈಗೆತ್ಕೋಬೇಕು. ಹಾಗೆಯೇ ಇನ್ನೊಂದು ಕಡೆ ಇವತ್ತು ಏನು ಸರ್ಕಾರ ರೈತರದ್ದು ಸಾಲ ಇದೆ ಅದನ್ನು ಮನ್ನಾ ಮಾಡಬೇಕು. ಕೋಟ್ಯಾಧಿಪತಿಗಳ ಸಾಲ ಮನ್ನಾ ಮಾಡೋದಕ್ಕೆ ಸರ್ಕಾರಗಳು ಮುಗಿಬೀಳ್ತವೆ. ಆದರೆ ಇವತ್ತು ಕೂಲಿ ಕಾರ್ಮಿಕರದ್ದು, ರೈತರ ಬದುಕು ಬೀದಿ ಪಾಲಾಗ್ತಾ ಇದೆ. ಅವ್ರ ಸಾಲ ಮನ್ನಾ ಮಾಡೋದಕ್ಕೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇದ್ರ ಜೊತೆಯಲ್ಲಿ ಇವತ್ತು ಸರ್ಕಾರ ಗಾಯದ ಮೇಲೆ ಬರೆ ಹೇಳ್ದಂಗೆ ಕಳೆದ 4 ತಿಂಗಳಿಂದ ಇವತ್ತು ಪಿಂಚಣಿ ಬಿಡುಗಡೆ ಮಾಡಿಲ್ಲ. ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ವಿಧವಾ ಪಿಂಚಣಿ, ಇದು ಯಾವುದನ್ನು ಕೂಡ ಬಿಡುಗಡೆ ಮಾಡಿಲ್ಲ. ನಾವಿಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೊಂದು ಟೋಕನ್ ಪ್ರೊಟೆಸ್ಟ್ ಅಷ್ಟೇ. ಇವತ್ತು ಸಾಂಕೇತಿಕ ಪ್ರತಿಭಟನೆನ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬಲಿಷ್ಠವಾದ ಉಗ್ರವಾದ ಹೋರಾಟನ ಕೈಗೆತ್ಕೋಬೇಕಾಗತ್ತೆ. ಕೂಡಲೇ ಇವತ್ತು ಪಿಂಚಣಿ ಏನು ಬರ್ತಾ ಇಲ್ಲ ಅದನ್ನು ಬರೋ ರೀತಿಯಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಬೇಡಿಕೆಗಳಿದೆ, ರೈತರ ಸಾಲ ಮನ್ನಾ ಆಗಿರ್ಬೋದು, ಎಕರೆಗೆ 50,000 ರೂಪಾಯಿ ಬಿಡುಗಡೆ ಮಾಡಲೇಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ದೀಪಾ ಧಾರವಾಡ, AIKKMS ಧಾರವಾಡ ಜಿಲ್ಲಾ ಅಧ್ಯಕ್ಷರು. ಇವತ್ತು ಈ ಧಾರವಾಡ ಜಿಲ್ಲೆಯಲ್ಲಿ DC ಆಫೀಸಿನ ಕಚೇರಿ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕಾರಣವೇನೆಂದರೆ, ರೈತರ ಬೆಳೆಸಾಲ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ವೃದ್ಧಾಪ್ಯ, ಆಮ್ಯಾಗ ವಿಧವಾ ವೇತನ, ಆಮ್ಯಾಗ ಈ ಬರಗಾಲ ಘೋಷಣೆಯನ್ನು ಮಾಡಬೇಕಂತಂದು ಈ DC ಕಚೇರಿ ಮುಂದೆ ಇವತ್ತು ಒಂದು ಎಚ್ಚರಿಕೆಯನ್ನು ಮುಖಾಂತರ ಕೊಡಾಕತ್ತೀವಿ.
ಇವತ್ತು ಈಗ ಈ 2024-25ನೇ ಸಾಲಿನ ಬೆಳೆ ವಿಮಾ ಮತ್ತು ಇನ್ನೂವರೆಗೂ ಈ ಬಿಡುಗಡೆ ಮಾಡಿಲ್ಲ. ಇದನ್ನು ಈಗ ಅದನ್ನು ಬಿಡುಗಡೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಏನು ಮಾಡಾಕತ್ತಾರ ಅಂತಂದ್ರೆ ರೈತರಿಗೆ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಮಾಡಾಕತ್ತಾರ. ಇವತ್ತು ಅದನ್ನು ಶೀಘ್ರವಾಗಿ ರೈತರ ಕುಂದು ಕೊರತೆ ನೋಡಿದ್ರೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋಕತ್ತಾರ. ಆತ್ಮಹತ್ಯೆ ಮಾಡೋ ಕಾರಣಕ್ಕಾಗಿ ಇವತ್ತು ಯಾರ ಅವ್ರನ್ನ ಹೊಳ್ಳಿ ನೋಡಲಂಥ ಕೆಲಸ ಮಾಡುವಂಥ ಕೆಲಸ ಮಾಡಾಕತ್ತಾರ. ಅದಕ್ಕೆ ದಯಮಾಡಿ ಇದನ್ನು ರೈತರ ಬಗ್ಗೆ ಎಚ್ಚರಿಕೆ ಕೊಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಹೆಸರು ನಾಗರಾಜ್ ಬೆಳವಟಿಗೆ ಅಂತಂದು ಧಾರವಾಡ ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ. ನಮಸ್ಕಾರ ರೀ. ನಮ್ಗೆ ರದಾಪಿ ಪಗಾರ ಬಂದಿಲ್ಲ ರೀ, ಮತ್ತು ನನಗೆ ಗೃಹಲಕ್ಷ್ಮಿ ಬಂದಿಲ್ಲ ರೀ, ಯಾವುದೂ ಕೊಟ್ಟೇ ಇಲ್ಲರಿ ನನಗೆ. ಮತ್ತು ನನಗೆ ನಾವು ದುಡ್ಕೊಂಡು ತಿನ್ನವ್ರಿ. ಮತ್ತು ನನಗೆ ಏನಂತಾರೆ ರೀ, GST ತುಂಬತಿ ಮತ್ತು ಇದನ್ನು ಮಾಡ್ತಿ ಅಂಥೇಳಿ ಅಂತಂದು ನನಗೆ ಯಾವುದೂ ಬರೋದಿಲ್ಲ ರೀ. ಇಷ್ಟ ಐತೆ ನೋಡ್ರಿ ನಮ್ದು. GST ತುಂಬ್ತೀರಿ, ಎದಕ್ಕೆ ತುಂಬ್ತೀರಿ? ಯಾವುದಕ್ಕೂ ಏನೂ ಇಲ್ಲ ರೀ, ನಾವು ದುಡ್ಡು ತಿಂತೇವೆ ರೀ. ಹೊಲ ಮಾರ್ತಿ ಮನೆ ತಗೋತಿ ಅಂಥೇಳಿ ಅಂತಾರೆ ರೀ. ನಾವು ಬಡವ್ರಿ, ಗೊತ್ತೈತೆ ರೀ ಇವ್ರಿಗೆಲ್ಲ ಬರ್ತಾರೆ. ಏನಿಲ್ಲ ರೀ, ಇವ್ರಿಗೆ ಗೊತ್ತೈತೆ ನೋಡ್ರಿ. ನೀವು ಹೋಗಿ ಆಫೀಸಲ್ಲಿ ಕೇಳಿದ್ರೆ ಎದಕ್ಕೆ ಕೊಡ್ತಾ ಇಲ್ಲ ಅಂತೇಳಿ? ಹ್ಞೂ ರೀ, ಕೇಳಿದ್ವು ರೀ. ಕೇಳಿರ ಅದ್ರದ್ದು ಕಾಗದ ಪತ್ರ ಕೊಟ್ರಿ, ಕೊಡಾನತ್ತಿಗೆ ಅಂತಾರೆ. ಹೋಗಿ ಅಲ್ಲಿ ಹಜಾರು ಮಾಡಿದವ್ರಿ. ಮಾಡಿದ್ರೂ ಅವರು ಬೆಂಗಳೂರು ಕಳ್ಸೇವಮ್ಮ, ಮತ್ತು ಬೆಂಗಳೂರಿಂದ ಬಂದಿಂದ ಕೊಡ್ತೇವೆ ನಿಮಗೆ. ಒಂದು 20 ಸಲ ಎಡ್ತಾಕಿದ್ದೇನೆ ನೋಡ್ರಿ ನಾನು ಅಲ್ಲಿ ಮೆಳ್ಳ ಮಂಡಲ್. ಎಷ್ಟು ತಿಂಗಳವರೆಗೆ ತೊಗೊಂಡ್ರಿ ನೀವು ಮೊದಲು ರೀ? ಮೂರು ತಿಂಗಳು ಬಂದಕ್ಕೆ ರೀ. ಬಂದಾಗ ಎಷ್ಟು ತಿಂಗಳಾಯ್ತು? ಬಂದಾಗಿ ಅವಾಗನ ರೀ, ಅವಾಗನ ಸಾಸ್ಟಿಂಗನ ರೀ. ಆಗ 3 ತಿಂಗಳು ಬಂದದ್ರಿ. ಅದ್ರ ಬಳಕೆ ಏನಿಲ್ಲ ಇಲ್ರಿ. ಈಗ 3 ವರ್ಷ ಆತಲ್ರಿ, ಏನೂ ಇಲ್ರಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಈರವ್ರಿ, ಈರವ್ವ ನೇಕಾರ್ರಿ. ಯಾವರು? ನಾವು ಮುಮ್ಮಿಗಟ್ಟ್ಯಾರ್ರಿ. ನಾವು ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಸಿಂಗನಳ್ಳಿ ಗ್ರಾಮದವರು. ರೈತರ ಬೆಳೆ ಬಂದೈತಿ, ಬೆಳೆ ಬಂದ್ರೆ ಅದಕ್ಕೆ ರೋಗ ಬಿದ್ದೈತಿ. ಹೊಳ್ಳಿ ಅದರ ಸಾಲ ಮನ್ನಾ ಮಾಡಬೇಕು, ಬೆಳೆ ಪರಿಹಾರ ಹಾಕಬೇಕು. ಸಾಕಷ್ಟು ಬೆಳೆ ಐತಂದ್ರು ಅದಕ್ಕೆ ಅದು ಮುಂದೆ ಬೆಳವಣಿಗೆ ಐತಂದ್ರು ಅದು ಮಾಲ ಹೊಂಡೋದಿಲ್ಲ. ನಮ್ಗೆ ಇದ್ದಿದ್ದು ಏನೈತಲ್ಲ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು. ಇಲ್ಲಾಂದ್ರೆ ನಮ್ಮ ಮ್ಯಾಲೆ ಸಾಲ ಬೀಳ್ತೈತಿ. ನಾವು ಗೊಬ್ಬರ ಬೀಜ ಹಾಕಿ ನಮ್ಮ ಮ್ಯಾಲೆ ನಾವು ಸಾಲ ಹಾಕೊಂಡು ನಾವು ಅದನ್ನು ಕಟ್ಟೋಕ್ಕಾಗದೆ ನಾವು ಈಗ ಬಡತನ ಸೋಸೋ ಪರಿಸ್ಥಿತಿ ಬಂದೈತಿ. ಅದನ್ನೆಲ್ಲ ನಾವು ಪರಿಹಾರ ಮಾಡಿ ಕೊಡಬೇಕು ಗೌರ್ಮೆಂಟ್. ಇದನ್ನು ನಾನು ಮನವಿ ಕೊಡ್ತೇನೆ.